ಹಾಯ್ ಹಲೋ ನಮಸ್ಕಾರ. ಜೀನಿ ಪ್ರೆಸೆಂಟ್ಸ್ ಜೈ ಗಣೇಶ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಗಲ್ಲಿ ಗಲ್ಲಿ ಗಣೇಶನ ಹತ್ರ ಹೋಗಿ ಹೇಗೆ ಗಣೇಶನ ಸಿಂಗಾರ ಮಾಡಿದ್ದಾರೆ, ಹಾಗೆ ಯಾವೆಲ್ಲ ರೀತಿಯ ಗಣೇಶ ಸಿಗ್ತಾನೆ, ಹಾಗೆ ಎಷ್ಟು ವರ್ಷದಿಂದ ಗಣೇಶನನ್ನ ಕೂರಿಸ್ತಿದ್ದಾರೆ ಅಂತ ಕೇಳ್ಕೊಳ್ಳೋದು. ಇವತ್ತು ನಾವು JP ನಗರದ ಒಂದು ಗಂಗಾಧರ ನಗರದಲ್ಲಿ ಇದೀವಿ. ಆ ಒಂದು ಏರಿಯಾದಲ್ಲಿ ಯಾವ ರೀತಿಯ ಗಣೇಶನನ್ನ ಕೂರಿಸಿದ್ದಾರೆ, ಹಾಗೆ ಎಷ್ಟು ವರ್ಷದಿಂದ ಗಣೇಶನನ್ನ ಕೂರಿಸಿದ್ದಾರೆ ಅಂತ ಅವ್ರ ಬಾಯಿಂದ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಓಕೆ, ಎಷ್ಟು ವರ್ಷ ಆಯ್ತು ಗಣೇಶ ಕೂರಿಸೋದು? 4ನೇ ವರ್ಷದ ಕುಣಿಸ್ತಾ ಇದ್ದೀವಿ ಮೇಡಮ್. ಶ್ರೀ ಪ್ರಕೃತಿ ವಿನಾಯಕ ಗೆಳೆಯರ ಬಳಗ ನಮ್ದು 34 ವರ್ಷದಿಂದ ಕುಣಿಸ್ತಾ ಇದೀವಿ ನಾವು. 34ನೇ ವರ್ಷ ಆಗಿದೆ ಅಲ್ವಾ? ಸೊ ಮೊದಲನೇ ವರ್ಷದ ಗಣೇಶ ಕೂರ್ಸೋದಕ್ಕೂ ಈಗ ಕೂರ್ಸಿದ್ದಕ್ಕೂ ಎಷ್ಟು ಡಿಫ್ರೆನ್ಸ್ ಅಂತ ಅನ್ಸುತ್ತೆ? ತುಂಬಾ ಡಿಫ್ರೆನ್ಸ್ ಇದೆ ಮೇಡಮ್. ಆವಾಗ ಎಂಜಾಯ್ಮೆಂಟ್ ಇರೋದು, ಈಗ ಸ್ವಲ್ಪ ಕಷ್ಟ ಇದೆ. ಗೊತ್ತಿರೋದು, ಲಾಕ್ಡೌನ್ ಎಲ್ಲ ಆಗಿತ್ತು, ಇವಾಗೆಲ್ಲ ಕಷ್ಟ ಆಗ್ತಿದೆ. ಏನೋ ಮಾಡ್ಕೊಂಡು ಹೋಗ್ತಾ ಇದೀರಿ. ಡಿಫ್ರೆಂಟ್ ಆಗಿ ಗಣೇಶನ ಕೂರಿಸ್ತೀರಾ ಅಥವಾ ಒಂದೇ ತರದ ಗಣೇಶ? ಇಲ್ಲ, ಒಂದೇ ತರ ಕುಣಿಸ್ತೀವಿ ನಾವು ಗಣೇಶನ. ಓಕೆ, ಇನ್ನು 20 ವರ್ಷ ಆದ್ಮೇಲೆ ಸೊ ಗಣೇಶ ಕೂರ್ಸೋರು ಇರ್ತಾರ, ಅವಾಗ ಗಣೇಶ ಹಬ್ಬ ಹೇಗಿರುತ್ತೆ? ಆವಾಗ ಆಚರಿಸ್ತೀವಿ ನಾವು. ಇನ್ನ ಜಾಸ್ತಿ ಜನ ಬರ್ತಾರೆ, ಇನ್ನ ಜೋರಾಗಿ ಮಾಡ್ತೀವಿ ನಾವು. ಮಾಡ್ಬೇಕು ಅಂತ ಮಾಡ್ತೀರಿ. ಕೊರೋನಾ ಬರುತ್ತೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ, ಸೊ ಇನ್ 20 ವರ್ಷಕ್ಕೆ ಏನಾಗುತ್ತೋ ಅಂತ ಯಾರಿಗೂ ಗೊತ್ತಾಗಲ್ಲ. ಹೌದು, ಖಂಡಿತ. ಮೊದಲು ಬಾಲ್ ಗಂಗಾಧರ್ ತಿಲಕ್ ಅವರು ಈ ಒಂದು ಗಣೇಶ ಹಬ್ಬವನ್ನ ಆಚರಣೆ ಮಾಡೋಕೆ ಶುರು ಮಾಡಿದ್ರು. ಅದು ಕೂಡ ಏನು ಸ್ವಾತಂತ್ರ್ಯ ಹೋರಾಟದಲ್ಲಿ ಜನನ ಒಕ್ಕೂಡಿಸ್ಬೇಕು ಅಂತ ಹೇಳಿ. ಈ ಒಂದು ಸಿಚುವೇಶನ್ ನಲ್ಲಿ ಅಥವಾ ಈ ಒಂದು ಸಮಾಜದಲ್ಲಿ ಈಗ ಯಾವ ವಿಚಾರಕ್ಕೆ ಹೋರಾಟ ಮಾಡ್ಬೇಕು ಅಂತ ಅನ್ಸಿದ್ರೆ ಯಾವ ವಿಚಾರ ಅಂತ ಅನ್ಸುತ್ತೆ? ಯಾವ ವಿಚಾರಕ್ಕೆ ನೀವು ಹೋರಾಟ ಮಾಡ್ಬೇಕು ಅಂತ ಅನ್ಸುತ್ತೆ ಈಗ? ಅಂದ್ರೆ ಈಗ ಫ್ಯೂಚರ್ ಏನಿದೆ, ಏನು ಹೋರಾಟಕ್ಕೆ ಏನು ಕಾರಣ ಇದೆ, ಅದಕ್ಕೆ ಹೋರಾಟ. ನೀರಿಗ ಅಥವಾ ಸಂಸ್ಕೃತಿಗ ಅಥವಾ ಯಾವ ತರದ್? ನೀರಿಗೆ ಹೋರಾಟ ಮಾಡೋಕೆ ಇಷ್ಟಪಡ್ತೀವಿ. ನೀರಿಗೆ. ಓಕೆ, ಸೊ ಏನಾದ್ರೂ ಗಣೇಶ ಪ್ರತ್ಯಕ್ಷ ಆದ್ರೆ ಏನಂತ ಕೇಳ್ಕೊಂತೀರಾ? ಎಲ್ಲಾರು ಚೆನ್ನಾಗಿಡಿ ಅಂತ ಬೇಡ್ಕೊಂತೀನಿ. ನೀವು ಚೆನ್ನಾಗಿರಿ ಅಂತ ಕೇಳ್ಕೊಳಲ್ವಾ? ನಾವು ಚೆನ್ನಾಗಿರ್ಲಿ ಅಂತ ಬೇಡ್ಕೊಂತೀರಿ. ಫಸ್ಟ್ ಎಲ್ಲಾರು ಚೆನ್ನಾಗಿರ್ಲಿ, ನಾವು ಚೆನ್ನಾಗಿರ್ಲಿ ಅಂತ ಬೇಡ್ಕೊಂತೀರಿ. ಓಕೆ, ಸೊ ಗಣೇಶ ಏನಾದ್ರು ಪ್ರತ್ಯಕ್ಷ ಆದ್ರೆ ಮೊದ್ಲು ಎಲ್ಲಾರನು ಚೆನ್ನಾಗಿಟ್ಟಿರಪ್ಪ, ಅದ್ರಲ್ಲಿ ನಾನು ಬರ್ತೀನಿ, ನನ್ನನ್ನು ಸ್ವಲ್ಪ ನೋಡ್ಕೊಳಪ್ಪ ಅಂತ. ಹೌದು, ಖಂಡಿತ. ಓಕೆ, ಸೊ ಈ ಗಣೇಶನ ಎಷ್ಟು ದಿನಕ್ಕೆ ಮುಳುಗಿಸ್ತೀರಾ? ಇವತ್ತು ಈವ್ನಿಂಗ್ ಇದ್ ಮಾಡ್ತೀವಿ ನಾವು. ಈವ್ನಿಂಗ್ ಅಷ್ಟೇ. ಓಕೆ, ಒನ್ ಡೇ ಗಣೇಶ. ಗಣೇಶ. ಓಕೆ, ಸೊ ಯಾವ್ದಾದ್ರು ಕಾರ್ಯಕ್ರಮ ಇರುತ್ತಾ ಹೇಗೆ? ಇಲ್ಲ, ಕಾರ್ಯಕ್ರಮ ಏನಿಲ್ಲ. ಲಾಸ್ಟ್ ಪೂಜೆ ಇರುತ್ತೆ, ತಮಟೆ ಎಲ್ಲ ಇರುತ್ತೆ, ವಿಸರ್ಜನೆ ಮಾಡಿ ಮುಗಿಸ್ತೀವಿ ನಾವು ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಪ್ತಗಿರಿ ಗೌಡ, ಅಧ್ಯಕ್ಷರು, ಬಿಜೆಪಿ ಬೆಂಗಳೂರು ಕೇಂದ್ರ ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು SRSV ದೇವರಾಜ್, ಮಾಜಿ ನಿರ್ದೇಶಕರು, ಅಖಿಲ ಭಾರತೀಯ ಕ್ಷತ್ರಿಯ ಮಹಾಸಭಾ ಅಧ್ಯಕ್ಷರು, SRS ಅಕ್ಷತಾ ಚಾರಿಟೇಬಲ್ ಟ್ರಸ್ಟ್. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ರಾಮಲಿಂಗಪ್ಪ, ಜಿಲ್ಲಾಧ್ಯಕ್ಷರು, ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಸಮಾಜ ಸೇವಕರು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಶರಣ್ ಪಾಟೀಲ್, ಬಿಜೆಪಿ ಮುಖಂಡರು, ಗದಗ, ಸಂಸ್ಥಾಪಕರು, ಉಸಿರು ಫೌಂಡೇಶನ್, ಮಾಜಿ ನಿರ್ದೇಶಕರು, NWKRTC ಹುಬ್ಬಳ್ಳಿ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆಗರ ಪ್ರಸನ್ನ, ಕಾಂಗ್ರೆಸ್ ಮುಖಂಡರು, ಯಶವಂತಪುರ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿಲೀಪ್ ಕುಮಾರ್, ಜೀನಿ ಕಂಪನಿ ಮಾಲೀಕರು, ಯರಗುಂಟೆ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿವ್ಯಾ RK, ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ, ಭಾರತೀಯ ಯುವ ಕಾಂಗ್ರೆಸ್ ಕರ್ನಾಟಕ. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ನಾಗರಿಕರು ಹಾಗೂ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು CN ಬಾಲಕೃಷ್ಣ, ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯಾಧ್ಯಕ್ಷರು, ರಾಜ್ಯ ಒಕ್ಕಲಿಗ ಸಂಘ. ಕರ್ನಾಟಕ ಟಿವಿ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.